ಎಲ್ಲರೂ ಧ್ಯಾನ ಮಾಡಿ ಅಂತ ಹೇಳೋದನ್ನು ಕೇಳಿರ್ತೀರಿ. ಹಾಗಿದ್ರೆ ಧ್ಯಾನ ಅಂದ್ರೇನು ಅಂತ ಯೋಚಿಸಿದಿರಾ? ಬನ್ನಿ, ಇವತ್ತಿನ ಈ ಪ್ರಶ್ನೆಗೆ ಸ್ವಾಮಿ ವಿವೇಕಾನಂದರು ತಮ್ಮ ಧ್ಯಾನ ಮತ್ತು ಏಕಾಗ್ರತೆ ಅನ್ನೋ ಪುಸ್ತಕದಲ್ಲಿ ಏನಂತ ಹೇಳಿದ್ದಾರೆ ಅಂತ ನೋಡೋಣ. ಧ್ಯಾನವೆಂದರೇನು? ನಮ್ಮನ್ನು ಪ್ರಕೃತಿಯ ದಾಸತ್ವದಿಂದ ಮುಕ್ತಗೊಳಿಸುವ ಶಕ್ತಿಯೇ ಧ್ಯಾನ. ಪ್ರಕೃತಿಯು ನಮ್ಮನ್ನು ಕರೆದು ನೋಡಲಿ ಸುಂದರವಾದ ವಸ್ತುವಿದೆ ಎಂದು ಹೇಳಬಹುದು, ಆದರೆ ನಾನು ನೋಡುವುದಿಲ್ಲ. ಅದು ಹೇಳುತ್ತದೆ, ಈ ಸುವಾಸನೆಯನ್ನು ಸವಿ ಎಂದು. ನಾನು ಆಗ ಮೂಗಿಗೆ ಸವಿಯಬೇಡ ಎನ್ನುತ್ತೇನೆ. ಮೂಗು ಸುಮ್ಮನಾಗುತ್ತದೆ. ಪ್ರಕೃತಿ ಎಂಥ ಬೀಭತ್ಸ ಕೃತ್ಯವನ್ನು ಮಾಡುತ್ತದೆ. ನನ್ನ ಮಕ್ಕಳನ್ನೆಲ್ಲ ಕೊಂದು ಹಾಕಿ, ಮೂರ್ಖ, ಈಗ ತಲೆಯ ಮೇಲೆ ಕೈಯಿಟ್ಟು ಅಳು ಎನ್ನುತ್ತದೆ. ನಾನು ಹೇಳುತ್ತೇನೆ, ಇಲ್ಲ, ಅದು ಸಾಧ್ಯವಿಲ್ಲ ಎಂದು. ನಾನು ಏಕೆ ಪ್ರಕೃತಿ ಹೇಳಿದಂತೆ ಕುಣಿಯಬೇಕು? ನಾನು ಮುಕ್ತ. ನೀವು ಪ್ರಯತ್ನಿಸಿ ನೋಡಿ. ಧ್ಯಾನದಲ್ಲಿ ನೀವು ಈ ಪ್ರಕೃತಿಯನ್ನು ಬದಲಾಯಿಸಬಹುದು. ನಿಮಗೆ ಈ ಸ್ವಾತಂತ್ರ್ಯದ ಶಕ್ತಿ ಇದ್ದರೆ ಅದೇ ಸ್ವರ್ಗವಲ್ಲವೇ? ಇದೇ ಧ್ಯಾನದ ಶಕ್ತಿ. ಇದನ್ನು ಪಡೆಯುವುದು ಹೇಗೆ? ಇದಕ್ಕೆ ಹಲವಾರು ಮಾರ್ಗಗಳಿವೆ. ಪ್ರತಿಯೊಂದು ಮನೋಭಾವದವರಿಗೂ ಅವರದೇ ಮಾರ್ಗವಿದೆ. ಆದರೆ ಸಾಮಾನ್ಯ ನಿಯಮ ಇದು: ಮನಸ್ಸನ್ನು ನಮ್ಮ ನಿಯಂತ್ರಣಕ್ಕೆ ತರುವುದು. ಮನಸ್ಸು ಒಂದು ಕೊಳವಿದ್ದಂತೆ ಮತ್ತು ಅದಕ್ಕೆ ಬೀಳುವ ಪ್ರತಿಯೊಂದು ಕಲ್ಲು ಅಲೆಯನ್ನು ಎಬ್ಬಿಸುತ್ತದೆ. ಈ ಅಲೆಗಳನ್ನು ನಾವು ಏನಾಗಿರುವೆವೆಂಬುದನ್ನು ನೋಡಲು ಬಿಡುವುದಿಲ್ಲ. ಪೂರ್ಣಚಂದ್ರನು ಕೊಳದ ನೀರಿನಲ್ಲಿ ಪ್ರತಿಬಿಂಬಿಸುತ್ತಿರುತ್ತಾರೆ, ಆದರೆ ನೀರಿನ ಮೇಲ್ಭಾಗದಲ್ಲಿ ಅಲೆಗಳಿರುವುದರಿಂದ ಪ್ರತಿಬಿಂಬವು ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಅದು ಶಾಂತವಾಗಿರಲಿ. ಪ್ರಕೃತಿಯ ಅಲೆಯನ್ನು ಏಳಿಸದಂತೆ ನೋಡಿಕೊಳ್ಳಿ. ಸುಮ್ಮನೆ ಇರಿ. ಸ್ವಲ್ಪ ಹೊತ್ತಿನ ನಂತರ ಪ್ರಕೃತಿಯೇ ನಿಮ್ಮನ್ನು ಬಿಟ್ಟು ಬಿಡುತ್ತದೆ. ಆಗ ನಾವು ಏನಾಗಿರುವೆವು ಎಂಬುದು ನಮಗೆ ತಿಳಿಯುತ್ತದೆ. ದೇವರು ಅಲ್ಲಿ ಆಗಲೇ ಇರುವನು, ಆದರೆ ಮನಸ್ಸು ತುಂಬ ಅಸ್ಥಿರವಾಗಿದೆ. ಅದು ಯಾವಾಗಲೂ ಇಂದ್ರಿಯಗಳ ಹಿಂದೆ ಓಡುತ್ತದೆ. ನೀವು ಇಂದ್ರಿಯ ದ್ವಾರಗಳನ್ನು ಮುಚ್ಚಿಬಿಟ್ಟರೂ ಮನಸ್ಸಿನಲ್ಲಿ ಸುಳಿಗಳು ಸುತ್ತುತ್ತಿರುತ್ತವೆ. ಈ ಕ್ಷಣ ನಾನು ಸರಿಯಾಗಿರುತ್ತೇನೆ, ದೇವರ ಧ್ಯಾನ ಮಾಡಬೇಕೆನ್ನುವಷ್ಟರಲ್ಲಿ ನನ್ನ ಮನಸ್ಸು ಕ್ಷಣಾರ್ಧದಲ್ಲಿ ಲಂಡನ್ನಿಗೆ ಓಡುತ್ತದೆ. ಅಲ್ಲಿಂದ ಅದನ್ನು ಎಳೆದರೆ ಅದು ನ್ಯೂಯಾರ್ಕಿಗೆ. ನಾನು ಅಲ್ಲಿ ಹಿಂದೆ ಮಾಡಿದುದನ್ನು ನೆನೆಯಲು ಓಡುತ್ತದೆ. ಧ್ಯಾನದ ಶಕ್ತಿಯ ಮೂಲಕ ಈ ಅಲೆಗಳನ್ನು ನಿಲ್ಲಿಸಬೇಕು. ಧ್ಯಾನವು ಅನಂತ ಆನಂದಕ್ಕೆ ಇರುವ ಬಾಗಿಲು. ಪ್ರಾರ್ಥನೆ ವಿವಿಧ ಬಗೆಯ ಪೂಜೆ ಪುನಸ್ಕಾರಗಳೆಲ್ಲ ಧ್ಯಾನದ ಪೂರ್ವ ಸಿದ್ಧತೆಗಳು ಅಷ್ಟೇ. ನೀವು ಪ್ರಾರ್ಥಿಸುತ್ತೀರಿ, ಏನನ್ನಾದರೂ ಅರ್ಪಿಸುತ್ತೀರಿ. ಪ್ರತಿಯೊಂದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗ್ರತೆ